ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಂಜುಳಾ. ಇವತ್ತು ನೋಡಿ ಫ್ರೆಂಡ್ಸ್, ನಾನು ಮದುವೆ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ಇದು ನಮ್ಮ ಒಂದು ಮೊದಲನೇ ಕಾರ್ಯಕ್ರಮ. ಇಲ್ಲಿ ನಮ್ಮ ಒಂದು ಜೈ ಬಜರಂಗಿ ತಂಡ ಇದೆ, ಅಂದರೆ ಮೆಲೋಡಿಸ್ ತಂಡ ಅಂತ ಹೇಳಿ. ಇಲ್ಲಿ ಯಾರ್ಯಾರು ಬಂದಿದ್ದಾರೆ ಅಂತ ಹೇಳಿ ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಇವರು ನೋಡಿ ಫ್ರೆಂಡ್ಸ್, ಮಂಜುನಾಥ್ ಗೊಲ್ಲರ್ ಅಂತ ಹೇಳಿ ತುಂಬ ಚೆನ್ನಾಗಿ ಹಾಡ್ತಾರೆ ಇವರು. ಇವರ ಒಂದು ಪರಿಚಯನ ಹೇಳ್ಕೊಡ್ತೀನಿ ನಿಮಗೆ. ನನ್ನ ಹೆಸರು ಮಂಜು ಗೊಲ್ಲರ್ ಅಂತ. ನಮ್ಮ ತಂಡ ಬಂದು ಜೈ ಬಜರಂಗಿ ಮೆಲೋಡಿಸ್, ಸಾಕಿನ್ ಕೊಡವಾಳ್, ತಾಲೂಕು ಜಿಲ್ಲಾ ಹಾವೇರಿ. ನಮ್ಮ ತಂಡದಲ್ಲಿ ಅತ್ಯುತ್ತಮ ಗಾಯಕರಿದ್ದಾರೆ ಹಾಗೂ ಅದರಲ್ಲಿ ಮಂಜುಳಾ ಅಕ್ಕ ಒಬ್ಬರು. ನೀವು ಎಷ್ಟು ವರ್ಷದಿಂದ ಈ ತಂಡವನ್ನು ರಚಿಸಿದ್ರಿ? ಸುಮಾರು 2-3 ವರ್ಷದಿಂದ ಮಾಡ್ತಾ ಇದ್ದೀವಿ. ಸಾಕಷ್ಟು ಕಾರ್ಯಕ್ರಮಗಳು ನಿಮಗೆ ವೇದಿಕೆ ಕಾರ್ಯಕ್ರಮ ಮಾಡಿದ್ದೀವಿ. ಯಾವ್ಯಾವ ಕಾರ್ಯಕ್ರಮಗಳನ್ನ ಮಾಡ್ತೀರಾ ನೀವೆಲ್ಲ? ಯಾವ ಥರದ್ದು ಅಂದರೆ, ಈಗ ಮದುವೆ ಕಾರ್ಯಕ್ರಮ ಬಂದರೆ ಮೆಲೋಡಿ ಸಾಂಗ್ ಹಾಡೋದು, ಈಗ ಜಾತ್ರೆ ಕಾರ್ಯಕ್ರಮ ಬಂದರೆ ಡ್ಯಾನ್ಸು, ಹಾಸ್ಯ, ಮಿಮಿಕ್ರಿ, ಎಲ್ಲ ಥರದ ಕಾರ್ಯಕ್ರಮಗಳನ್ನು ಕೊಡ್ತೀವಿ. ಬರ್ತ್ಡೇ ಕಾರ್ಯಕ್ರಮ, ಸೀಮಂತ ಕಾರ್ಯಕ್ರಮ ಎಲ್ಲವನ್ನು ಮಾಡ್ತೀವಿ. ಮನೆ ಗೃಹ ಪ್ರವೇಶ, ಮದುವೆ, ಜಾತ್ರೆ, ಇನ್ನು ಯಾವುದೇ ಶುಭ ಸಮಾರಂಭಗಳಲ್ಲಿ ನಮ್ಮ ಕಾರ್ಯಕ್ರಮ. ನಿಮ್ಮ ಒಂದು ತಂಡದ ಹೆಸರನ್ನ ಜೈ ಬಜರಂಗಿ ಮೆಲೋಡಿಸ್ ಕೊಡುವ. ಓಕೆ ಫ್ರೆಂಡ್ಸ್, ಇಲ್ಲಿ ಇನ್ನೊಬ್ಬರು ಗಾಯಕರಿದ್ದಾರೆ, ನಮ್ಮ ಸ್ವಾಮಿ ಸರ್ ಅವರು. ಅವರನ್ನು ಮಾತಾಡ್ತೀನಿ. ಸರ್ ನಮಸ್ತೆ. ಸರ್ ನಮಸ್ತೆ. ಇವತ್ತು ಏನು ಮದುವೆ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ ಸರ್? ಸರ್ ನೀವು ಸೌಂಡನ್ನು ಕೂಡ ಹಾಕಿದ್ದೀರಲ್ಲ, ನೀವು ಕಾರ್ಯಕ್ರಮಕ್ಕೆ ಕರೆದ್ರೆ ಸೌಂಡನ್ನು ಕೂಡ ಹಾಕ್ತೀರಿ. ನೋಡಿ ಫ್ರೆಂಡ್ಸ್, ಇವ್ರದೇ ಸೌಂಡ್ ಇದೆ. ಸ್ವಾಮಿ ಕರೋಕೆ ಸ್ಟುಡಿಯೋ ಅಂತ ಹೇಳಿ ನಡೆಸ್ಕೊಡ್ತಾರೆ ಇವರು. ಸಾಕಷ್ಟು ಕಲಾವಿದರು ಅವರಿಗೆ ಒಂದು ಈ ಸಂಗೀತ ಅಂತ ಹೇಳಿದ್ರೆ ಒಂದು ದಿವ್ಯ ಔಷಧಿ ಇದ್ದ ಹಾಗೆ. ಇದನ್ನ ಒಂದು ಹಾಡಬೇಕಂತಾನೆ ಅಂತಲ್ಲ, ಒಂದು ವೇದಿಕೆ ಸಿಗ್ಬೇಕಂತನಲ್ಲ, ತಮ್ಮ ಮನಸ್ಸಿನ ಒಂದು ರೋಗವನ್ನಾಯಿತು, ಒಂದು ಖುಷಿಯನ್ನು ತಂದ್ಕೊಳ್ಳಿಕ್ಕೆ ಒಂದು ಸಂಗೀತ ಒಂದು ಸ್ಟುಡಿಯೋನ ರೆಡಿ ಮಾಡಿದ್ದಾರೆ. ಹಲವಾರು ಗಾಯಕರು ತಮ್ಮ ಮನಸ್ಸಿನ ನೋವನ್ನು ಬಗೆಹರಿಸಿಕೊಳ್ಳುವುದಕ್ಕೋಸ್ಕರ ಇವರ ಕರಕೆ ಸ್ಟುಡಿಯೋಕ್ಕೆ ಹೋಗ್ತಾರೆ. ಹಾಗೆ ಇವರು ಕೂಡ ಸೌಂಡನ್ನು ಕೂಡ ಹಾಕಿದ್ದಾರೆ, ತುಂಬ ಚೆನ್ನಾಗಿರ್ತಕ್ಕಂಥ ಸೌಂಡನ್ನು ಹಾಕಿದ್ದಾರೆ. ಇವರು ಕೂಡ ನಮ್ಮ ಒಂದು ವೇದಿಕೆಯಲ್ಲಿ ಇದ್ದಾರೆ. ಅವರು ಕೂಡ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ ಸರ್. ನೋಡಿ ಎಷ್ಟು ವಯಸ್ಸಾದರೂ ಎಷ್ಟು ಚೆನ್ನಾಗಿ ಹಾಡ್ತಾರೆ. ಇವರ ಬಾಯಿಂದ ಒಂದು ಹಾಡನ್ನು ಕೇಳ್ಕೊಂಡು ನೀವು ದನಿ ಇದ್ರ ಮುಖಾಂತರ ಹಾಡ್ರಿ. ಹೆಂಗೆ ಹಾಡ್ತಾರೆ ಹಂಗೆ ಹಾಡ್ರಿ. ಕರಿಬೇಕು ದೇವರು ಓದು ಭಾಷೆ ಕಲಿಸೋ ತಾಯಿಯ ಪಡಿಬೇಕು. ದೇವರಿಗೊಂದು ಕಾದಾಗ ಬರೆದು ಭೂಮಿಗೆ ಕರಿಬೇಕು. ಇಲ್ಲಿ ತುಂಬ ಗದ್ದಲ ಇದೆ ಫ್ರೆಂಡ್ಸ್, ಹಾಗಾಗಿ ಇವ್ರ ಹಾಡು ಕೇಳ್ತಾ ಇಲ್ಲ. ಇವರು ಹಾಡುತ್ತಿರುವ ಹಾಡು ದೇವರಿಗೊಂದು ಕಾಗದ ಬರೆದು ಭೂಮಿಗೆ ಕಳುಹಿದರು. ಈ ಹಾಡನ್ನು ಹಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಹಾಡ್ತಾರೆ ಇವರು. ಇವಾಗ ಮದುಮಕ್ಕಳಿಗೆ ಅರುಂಧತಿ ನಕ್ಷತ್ರ ತೋರಿಸ್ತಾ ಇದ್ದಾರೆ ಫ್ರೆಂಡ್ಸ್. ನೋಡಿ ಎಷ್ಟು ಚಂದ ಈ ಒಂದು ಪದ್ಧತಿ. ಇವಾಗ ನೋಡಿ ನವ ದಂಪತಿಗಳು ಸ್ಟೇಜ್ ಮೇಲೆ ಬಂದರು. ಇವಾಗ ಅಕ್ಷತೆ ಕಾಳು ಹಾಕುವುದರೊಂದಿಗೆ ಕಾರ್ಯಕ್ರಮ ಶುರುವಾಗುತ್ತೆ. ಇದಾದ ನಂತರ ನಮ್ಮ ಕಾರ್ಯಕ್ರಮನೂ ಕೂಡ ಆರಂಭವಾಗುತ್ತದೆ. ಮಾಲ್ಯಾದಿನಿ ಸುಗಂಧಿನಿ ಮಾಲ್ಯಾದಾದಿನಿ ವೈಕೃಹಿಣಿ ಮರ್ಯಾದ ಪುಷ್ಪಾನಿ ವಧುವನು नगरोरधिकं तत्त्वं नगरोरधिकं तपः गुरुः कृतं नास्ति तस्मात् सम्पूज्यते गुरुः
माल्यादिनि सुगन्धिनि माल्याद्यादिनाय प्रभुः मयावृतं पुष्पाणि गुरुदां नमतं वधूवरौ ನಮಸ್ಕಾರ ಸ್ವಲ್ಪ ಈ ಕಡೆ ಮೆಡಲ್ ಮಾಡೋಣ ಮೆಡಲ್ ಸಂಬಂಧಾತ್ ಸೇತುರಚಿತಂ ತ್ಯಾಗಾಂಗ ಯೋಗಾಂಗಂ ಸದ್ಭೋಗಾಂ ಅವೇದಂ ತನ್ನಸಂಗಂ ಪ್ರಯುತಂ ಕುರ್ಯಾ ಸದಾ ಮಂಗಲಂ कल्याणैकविधानभूतमितिद्वालामुद्रादिवेः प्रत्यातो परहितोषुञ्च पापाम्बुरं वस्मयते स्मृतिस्तभुगप्रदं रुद्राणि रमणप्रियं निरमितं कुर्या सदा मङ्गलम् तमसंगं दुरितं कुर्या सदा मङ्गलम् ॐ तदेव लक्ष्मीं श्रीदेवां तारागं चन्द्रलं देवां विद्याबलं देवां गौरीपतिं स्मरामि समेत सावधानं वागर्तव सम्पर्तं वागर्ताभिवर्तये जगत्पितरौ वन्दे पार्वती परमेश्वरो सहाम्बुजे नमः ಇವಾಗ ಅಕ್ಷತೆ ಕಾಳು ಮುಗೀತು ಫ್ರೆಂಡ್ಸು. ಇವಾಗೆಲ್ಲ ಅವರ ಸಂಬಂಧಿಕರು ಎಲ್ಲರೂ ವಿಶ್ ಮಾಡಲಿಕ್ಕೆ ನವದಂಪತಿಗಳಿಗೆ ಸ್ಟೇಜ್ ಮೇಲೆ ಹೋಗ್ತಾ ಇದ್ದಾರೆ. ನಮ್ಮ ಕಾರ್ಯಕ್ರಮವೂ ಕೂಡ ಆರಂಭವಾಗಿದೆ ಫ್ರೆಂಡ್ಸು. ಬಟ್ ಇಲ್ಲಿ ಏನು ಮಾಡಬೇಕಂದ್ರೆ ಮ್ಯೂಸಿಕ್ಕು ಕೇಳಿಸೋ ಹಾಗಿಲ್ಲ, ಯಾಕಂದರೆ ಕಾಪಿರೈಟ್ ಬಂದುಬಿಡುತ್ತೆ. ತುಂಬ ಚೆನ್ನಾಗಿ ಹಾಡುಗಳನ್ನ ಹಾಡ್ತೀವಿ ನಾವು. ಒಂದು 3ರಿಂದ 4 ತಾಸು ಕಾರ್ಯಕ್ರಮಗಳನ್ನು ಕೊಡ್ತೀವಿ. ತುಂಬ ಅದ್ಭುತವಾದಂಥ ಕಾರ್ಯಕ್ರಮ ಇದು. ನಮ್ಮ ಒಂದು ಮೊದಲನೇ ಕಾರ್ಯಕ್ರಮ ಇದು. ಇವಾಗ ಸೀಸನ್ ಸ್ಟಾರ್ಟ್ ಆಯ್ತಲ್ಲ, ಮದುವೆ ಸೀಸನ್ನು, ಮೊದಲನೇ ಕಾರ್ಯಕ್ರಮ. ಇವರು ತಂಡದ ಗಾಯಕರು. ಹಾಗೆಯೇ ನೋಡಿ ನಮ್ಮ ಒಂದು ಮನೆಯವ್ರ ಜೊತೆನೂ ಕೂಡ ಹಾಡನ್ನು ಹಾಡ್ತಾ ಇದ್ದೀನಿ. ನಮ್ಮ ಮನೆಯವರು ಕೂಡ ಹಾಡುಗಳನ್ನು ಹಾಡ್ತಾರೆ. ನಮ್ಮ ಮಗ ಹಾಡ್ತಾನೆ. ಇದು ಜೈ ಬಜರಂಗಿ ಒಂದು ಮೆಲೋಡಿಸ್ ತಂಡ, ನಮ್ಮ ಊರಿನ ಪಕ್ಕದ ಊರಿನ ಒಂದು ತಂಡ ಇದು. ಅದ್ಭುತವಾದಂಥ ಗಾಯಕರು ಕೂಡ ಈ ಒಂದು ತಂಡದಲ್ಲಿ ಇದ್ದಾರೆ. ನಾನು ನಿಮಗೆಲ್ಲ ಅವ್ರನ್ನ ಪರಿಚಯ ಮಾಡಿಸಿದ್ದೀನಿ ಮೊದಲಿಗೆ. ಹಾಗಾಗಿ ಒಳ್ಳೆ ಹಾಡುಗಳನ್ನು ಹಾಡ್ತಾರೆ. ಈ ನಮ್ಮ ಮಗನೂ ಕೂಡ ಹಾಡ್ತಾ ಇದ್ದಾನೆ. ಅವನು ಕೂಡ ತುಂಬ ಚೆನ್ನಾಗಿ ಹಾಡ್ತಾನೆ. ಎಲ್ಲ ಹಾಡುಗಳು ತುಂಬ ಚೆಂದ ಇದ್ದಾವೆ. ಆದರೆ ಬಟ್ ಇಲ್ಲಿ ಕೇಳಲಿಕ್ಕೆ ಫುಲ್ ಕಾಪಿರೈಟ್ ಬಂದುಬಿಡುತ್ತೆ. ಹಾಗಾಗಿ ಯಾವುದೇ ರೀತಿ ಹಾಡುಗಳನ್ನು ನಾನಿಲ್ಲಿ ಕಾಣಿಸಿಲ್ಲ ಫ್ರೆಂಡ್ಸ್. ನೋಡ್ತಾ ಇದ್ದೀರಲ್ಲ ನಿಮ್ಗೆ ಈ ವಿಡಿಯೋ. ನಿಮ್ಮ ಯಾವಾದರೂ ಒಂದು ಮದುವೆ ಕಾರ್ಯಕ್ರಮಗಳಾಯಿತು, ಬರ್ತ್ಡೇ ಕಾರ್ಯಕ್ರಮಗಳಾಯಿತು, ಯಾವುದಾದ್ರೂ ಕಾರ್ಯಕ್ರಮಗಳಿದ್ದರೆ ದಯವಿಟ್ಟು ನಮಗೆ ಒಂದು ಕಾರ್ಯಕ್ರಮವನ್ನು ಕೊಡ್ಬೋದು. 3ರಿಂದ 4 ತಾಸು ಮನೋರಂಜನೆ ಕಾರ್ಯಕ್ರಮ ನೀಡಿ ಎಲ್ಲರಿಗೂ ಖುಷಿಯನ್ನು ಪಡಿಸ್ತೀವಿ. ಈ ಸಂಗೀತ ಅನ್ನೋದು ಒಂದು ಅದ್ಭುತವಾದಂಥ ಔಷಧಿ ಅಂತಲೇ ಹೇಳ್ಬೋದು. ಇವಾಗ ಊಟದ ಟೈಮು, ಊಟಕ್ಕೆ ಹೋಗ್ತಾ ಇದ್ದೇವೆ. ಶೇಂಗಾ ಚಟ್ನಿ, ಮೊಸರು, ಬದನೇಕಾಯಿ ಪಲ್ಯ, ಒಂದು ಬ್ಯಾಳಿದಾಲು, ಚಪಾತಿ, ರೊಟ್ಟಿ, ಬೂಂದಿ, ಅನ್ನ, ಸಾಂಬಾರು ಎಲ್ಲವನ್ನು ಮಾಡಿದ್ದಾರೆ. ನಾವು ಕೂಡ ಇವಾಗ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಊಟಕ್ಕೆ ಬಂದಿದ್ದೇವೆ. ನೋಡಿ, ನಮ್ಮ ಉತ್ತರ ಕರ್ನಾಟಕ ಸೈಡು ರೊಟ್ಟಿ ಚಪಾತಿ ಇಲ್ದೇ ಊಟನೇ ಇಲ್ಲ ಫ್ರೆಂಡ್ಸು. ನೋಡಿ ಎಷ್ಟು ಚೆನ್ನಾಗಿ ಊಟಕ್ಕೆ ಮಾಡಿಸಿದ್ದಾರೆ. ಇದು ಬೂಂದಿ ಸ್ವೀಟು. ನಮಗೆ ಈ ಮದುವೆ ಸೀಸನ್ ಬಂದರೆ ತಪ್ಪೋದೇ ಇಲ್ಲ ಇಂಥ ಊಟ. ಸೌತೆಕಾಯಿ, ಮೂಲಂಗಿ ಸೊಪ್ಪು ಎಲ್ಲವನ್ನೂ ಇಟ್ಟಿದ್ದಾರೆ. ನೋಡಿ, ನಮ್ಮ ತಂಡದವರು ಎಲ್ಲರೂ ಕೂತ್ಕೊಂಡಿದ್ದಾರೆ. ಹಾಗೆಯೇ ಮದುಮಗನು ಕೂಡ ತುಂಬ ಅದ್ಭುತವಾದಂಥ ಗಾಯಕರು, ತುಂಬ ಚೆನ್ನಾಗಿ ಹಾಡ್ತಾರೆ. ಅವ್ರ ಹಾಡುಗಳನ್ನು ಕೇಳಿಬಿಟ್ರೆ ಒರಿಜಿನಲ್ಲೇ ಕೇಳೋ ಹಾಗಾಗುತ್ತೆ. ಆದರೆ ಏನು ಮಾಡಬೇಕು ಫ್ರೆಂಡ್ಸು, ಹಾಡುಗಳನ್ನು ಹಾಕೋ ಹಾಗಿಲ್ಲ, ತುಂಬ ಚೆನ್ನಾಗಿ ಹಾಡ್ತಾರೆ.
ಇವಾಗ ನಮ್ಮ ಕಾರ್ಯಕ್ರಮನೂ ಮುಗೀತು ಫ್ರೆಂಡ್ಸು. ನಾವು ಕೂಡ ಮದುಮಕ್ಕಳಿಗೆ ವಿಶ್ ಮಾಡಿಬಿಟ್ಟು ಒಂದು ಫೋಟೋವನ್ನು ತೊಗೊಂಡ್ಬಿಟ್ಟು ನಮ್ಮ ಕಾರ್ಯಕ್ರಮನ ಮುಗಿಸಿದ್ವಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ಹೇಳಿ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಕೊಡಿರಿ, ಕಮೆಂಟ್ಸ್ ಮಾಡಿರಿ, ಹಾಗೆ ಶೇರ್ ಮಾಡಿರಿ ಅಂತ ಹೇಳುತ್ತಾ ಮತ್ತೆ ಹೊಸ ವಿಡಿಯೋ ಜೊತೆಗೆ ಮತ್ತೆ ಬರ್ತೀನಿ ಅಂತ ಹೇಳುತ್ತಾ ಈ ವಿಡಿಯೋವನ್ನು ವೀಕ್ಷಿಸಿದಂಥ ತಮಗೆಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳು.